ಈ ದೇಸಿ ಗಿರ್ ಹಸುಗಳ ತುಪ್ಪ ಬೆಣ್ಣೆ ಮೊಸರು ಬೇಕು ಅಂತ ತುಂಬಾ ಕಡೆ ಹುಡುಕ್ತಾ ಇರ್ತಾರೆ. ಆದ್ರೆ ದೊಡ್ಡ ದೊಡ್ಡ ಪ್ಯಾಕೆಟ್ಗಳಿಗೆ ಮನ್ಸೋತಿ ಎಷ್ಟೋ ಜನ ಅದಕ್ಕೆ ಮೋಸವಾಗ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಅದೇ ಹಸುಗಳ ಗಿರ್ ಹಸುಗಳ ದೇಸಿ ಹಸುಗಳ ತುಪ್ಪ ಬೆಣ್ಣೆ ಮೊಸರನ್ನ ತಯಾರು ಮಾಡುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಅಲ್ಲಿ ಏನೇನ್ ಸಿಗುತ್ತೆ, ಏನೇನ್ ಕೊಡ್ತಾರೆ, ಹೇಗ್ ತಯಾರಿಸ್ತಾರೆ ಬನ್ನಿ ನೋಡೋಣ. ಆ ಜಾಗಕ್ಕೆ ನಾನು ಬಂದಿದ್ದೀನಿ ನೋಡಿ. ನಾನು ಬಂದ ದಿನನೇ ಇವತ್ತು ತಯಾರು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೇ ತಯಾರು ಮಾಡ್ತಾರೆ ಇವರೇ. ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿರುವಂತ ಒಂದು ದೇಸಿ ಹಸುಗಳ ಉತ್ಪನ್ನಗಳನ್ನ ತಯಾರು ಮಾಡ್ತಿರೋ ಒಂದು ಇದು ನೋಡಿ. ಇಲ್ಲಿ ಬನ್ನಿ ಬನ್ನಿ ಸರ್, ತೋರಿಸಿ ಇದನ್ನ ಹತ್ರ ತೋರಿಸಿ ನೋಡಿ. ಗೋಲ್ಡ್ ಕಲರ್ ಬಂದಿದೆ. ನೋಡ್ತಾ ಇದ್ರೆ ಇಲ್ಲಿ ಸ್ಮೆಲ್ ಬರ್ತಾ ಇದೆಯಲ್ಲ, ಅಬ್ಬಾ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ನಿಜವಾಗ್ಲೂ ಕೂಡ. ಇವರೇ ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತದ್ದು ಇದು ನೋಡಿ. ಇಲ್ಲೇ ತೋರಿಸ್ಬೋದು ಬೆರಣಿಗಳು. ಈ ಹಸುಗಳ ಸಗಣಿಯಿಂದ ಬೆರಣಿಗಳಿಂದ ಮಾಡಿ ಇದರಲ್ಲಿ ಮಾಡಿ ತಯಾರು ಮಾಡಿ ಈ ತರ ಪ್ಯಾಕ್ ಮಾಡಿ ಮಾರ್ತಾರೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ನ್ಯಾಚುರಲ್ ಆಗಿ, ಇದು ಯಾವುದೇ ಮೋಸ ಇಲ್ಲ, ಏನಂದ್ರೆ ಏನಿಲ್ಲ. ನಿಜವಾಗ್ಲೂ ಇಲ್ಲೇ ತಯಾರು ಮಾಡಿ ಇಲ್ಲೇ ಕೊಡ್ತಾ ಇರೋದು. ದೇಶದಾದ್ಯಂತ ಇದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೆ ಪ್ಯೂರಿಟಿ ಬೇಕು ಅಂತಂದ್ರೆ ಬನ್ನಿ ಇದನ್ನ ತಗೊಳ್ಳಿ. ನಮಸ್ತೆ, ತಮ್ಮ ಹೆಸರು? ಪ್ರಶಾಂತ್ ಅಂತ ಹೇಳಿ ಸರ್. ತಮ್ಮ ಸಂಸ್ಥೆ ಪರಿಚಯ ಮಾಡ್ಕೊಡ್ತೀರಾ? ಖಂಡಿತವಾಗ್ಲು. ನಮ್ದು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಆರ್ಗ್ಯಾನಿಕ್ ಫಾರ್ಮ್. ಇಲ್ಲಿ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಮೇನ್ ಆಗಿ ಸರ್ ನಾವು ಹಸುಗಳನ್ನ ಸಾಕಿದ್ವಿ. ಯಾವ ತರ ಹಸುಗಳು? ಗೀರ್ ಹಸುಗಳು ಮತ್ತೆ ಶಾಹಿವಾಲು, ಕಾಂಕ್ರೀಜ್, ಈ ತರ ನಮ್ಮ ದೇಶೀಯ ತಳಿ ಹಸುಗಳನ್ನ ಸಾಕಿದೀವಿ. ಸೊ ನಮ್ಮ ಎಲ್ಲಾ ದೇಶೀಯ ತಳಿ ಹಸುಗಳು 3 ರಿಂದ 4 ವೆರೈಟಿ ಇದೆ. ಹಳ್ಳಿಕರ್ ಆಗ್ಬೋದು, ಗೀರು, ಶಾಹಿವಾಲು. ಅದ್ರಲ್ಲಿ ಮೇನ್ ಆಗಿ ಗೀರ್ ಇದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಗೀರ್ ಹಸುವಿನ ಹಾಲು 1 ಟೈಮ್ ಹಾಲು ಡೈರೆಕ್ಟ್ ಕಸ್ಟಮರ್ ಗೆ ಕೊಡ್ತಿದೀವಿ. ಇನ್ನೊಂದ್ ಟೈಮ್ ಹಾಲು ಪನ್ನೀರು, ತುಪ್ಪ ಈ ತರ ಎಲ್ಲ ಮಾಡ್ತಿದೀವಿ. ನೀವೇ ಮಾಡ್ತಾ ಇದ್ದೀರಾ? ನಾವೇ ಮಾಡ್ತೀವಿ. ಇಲ್ಲೇ ಮಾಡ್ತಾ ಇದ್ದೀವಿ, ಫಾರ್ಮ್ ಅಲ್ಲೇ ಮಾಡ್ತಿದೀವಿ. ತೋರಿಸ್ತೀರಾ ಈಗ? ಖಂಡಿತವಾಗ್ಲು ತೋರಿಸಿ ಸರ್. ಆಯ್ತು, ಈಗ ನೋಡ್ಬೋದು ನೀವು. 1 ಟೈಮ್ ನಾವು ತುಪ್ಪ ಎಲ್ಲ ಮಾಡ್ತೀವಿ. ಇನ್ನೊಂದ್ ಟೈಮ್ ಹಾಲು ಇದು ನೋಡಿ, ಇದು ನೈಟ್ ಹಾಲ್ನ ಕಾಯಿಸಿ ಸೌದೆ ಒಲೆಯಲ್ಲಿ ಇದು ಎಷ್ಟು ಲೀಟರ್ ಹಾಲ್ ಇದೆ ಹಾಕಿದ್ರಿ ಸರ್ ಇದಕ್ಕೆ? ಸರ್ ಈಗ ಇಲ್ಲಿ 30 ಲೀಟರ್ ಹಾಲ್ ಇದೆ. 30 ಲೀಟರ್ ಹಾಲ್ ಇದು 30 ಲೀಟರ್ ಹಾಲಲ್ಲಿ ಇದು ಮೊಸರಾಗಿದೆ. ಈಗ ಇದು ಮೊಸರನ್ನ ನಾವು ಕಡಿದ್ರೆ ಅದು ಮಿಷಿನ್ ಅಲ್ಲಿ, ಬಿಲೋನ ಮಿಷಿನ್ ಅಲ್ಲೇ ಕಡಿಯೋದು ನಾವು. ಅಂದ್ರೆ ಮಾಮೂಲಿ ನಮ್ಮ ಅಜ್ಜಿ ಎಲ್ಲ ಹೇಗ್ ಕಡಿತಿದ್ರು ಹಳೆ ಕಾಲದ ಸಾಂಪ್ರದಾಯಿಕ ಮಿಷಿನ್ ಅಲ್ಲಿ ಕಡಿಯೋದು. ಕಡದ ನಂತರ ಬೆಣ್ಣೆ ಬರುತ್ತೆ. ಬೆಣ್ಣೆನ ಸೌದೆ ಒಲೆಯಲ್ಲೇ ಕಾಯಿಸ್ತೀವಿ. ಸೌದೆ ಒಲೆಯಲ್ಲೇ ಈಗ ನೀವು ನೋಡಬಹುದು ಇದು ಯಾವ ತರ ಕ್ರೀಮಿ ಇದೆ ಅಂತ. ಇದು ನಿಮ್ಗೆ ಇಲ್ಲಿ ನೋಡಿ. ಸೂಪರ್ ಸರ್. ಹಂಗೆ ನೊರೆ ತರ ಇದೆ. ಈ ಕ್ರೀಮಿನೆಸ್ ನೋಡಿ ಸರ್, ಮೇಲ್ಗಡೆ ಇದೆಯಲ್ಲ. ಹೌದೌದು. ಇದು ನಿಮ್ಗೆ ಇಷ್ಟೊಂದು ನೀಟಾಗಿ ಎಷ್ಟು ಘಮ ಅಂತಿದೆ. ಈ ಫ್ಲೇವರ್ ಬರೋದು ನಮ್ಮ ದೇಸಿ ಹಸುಗಳ. ಕಲರ್ ಕೂಡ ದೇಸಿ ಹಸು ನೋಡಿ. ಇಲ್ಲೇ ಎಷ್ಟು ನಿಮಗೆ, ಎಷ್ಟು ಮೊಸರಲ್ಲೇನೆ ನಿಮಗೆ ಕಲರ್ ಕೂಡ ದೇಸಿ ಹಸುಗಳೆಲ್ಲ ಬರೋದು ಹಳದಿ ಬಣ್ಣದಲ್ಲಿದೆ. ಸೊ ಈಗ ನೋಡಿ, ಇದನ್ನ ಮಿಷಿನ್ಗೆ ಹಾಕುವ ನಂತರ ಓವರ್ ಆಲ್ ಪ್ರೋಸೆಸ್ ಈಗಲೇ ತೋರಿಸುವ ಸರ್. ಸರ್ ಅಂದ್ರೆ ಈಗ ನೀವು ನೈಟ್ ಇದನ್ನ ಏನ್ ಮಾಡಿದ್ರಿ? ಹಾಲ್ನ ಕಾಯಿಸಿ ಎಪ್ಪಾಕಿ ಮೊಸರನ್ನ ಮತ್ತೆ ಒಂದ್ ಸ್ವಲ್ಪ ಕಲ್ಚರ್ ಅಂತ ಹೇಳ್ತೀವಿ. ಅದ್ರ ಮೊಸರನ್ನ ಹಾಕಿದ್ರೆ ಎಪ್ಪಾಗುತ್ತೆ. ಅದ್ ಬೆಳಿಗ್ಗೆ ಮತ್ತೆ ಚರ್ನ್ ಮಾಡ್ತೀವಿ. ಅದ್ರ ಮಿಷಿನ್ಗೆ ಹಾಕಿ ಕಡ್ದು ಈಗ ಕಡಿಯೋ ಪ್ರೊಸೆಸ್ ಕಡ್ದ ನಂತರ ನಾವು ಮಿನಿಮಮ್ ಒಂದು 15 ರಿಂದ 20 kg ಒಂದು 2 days ಒನ್ಸ್ ತುಪ್ಪ ಮಾಡ್ತೀವಿ. ಅಂದ್ರೆ ಈಗ ಮಿನಿಮಮ್ ಒಂದು 150 ಒಂದು 200-250 ಲೀಟರ್ ಹಾಲ್ನ ಕಡ್ದು, ಸೊ ಅದರಲ್ಲಿ ಒಂದು 2 days ಒನ್ಸ್ ತುಪ್ಪ ಮಾಡ್ತಾ ಹೋಗ್ತೀವಿ. ಸೊ ಈಗ ಇದನ್ನ ಕಡ್ದು ತುಪ್ಪ ಮಾಡೋದನ್ನ ನೋಡುವ, ತೋರಿಸೋಣ ಬನ್ನಿ ಸರ್. ಆಯ್ತು, ಓಕೆ ಸರ್. ಇದು ನೋಡಿ ಸರ್, ಇದು ವುಡ್, ಇದು ಟೀ ಕುಡ್. ಇದ್ರಲ್ಲಿ ಮರದಿಂದ ಮಾಡಿರುವಂತದ್ದು. ಮರದಿಂದ ಮಾಡಿದ್ರೇನೆ ನಿಮ್ಗೆ ತುಂಬಾ ಒಳ್ಳೆ RPM ಜನರೇಟ್ ಆಗುತ್ತೆ ಇದ್ರಲ್ಲಿ. ಈ ಮೈಸೂರು ಮಂಡ್ಯ ಕಡೆ ಮಂತ್ ಅಂತಾರೆ ಇದನ್ನ. ಕರೆಕ್ಟ್, ಮಂತ್. ವುಡ್ಡಿಂದ ಮಾಡಿರೋದು. ಏನಕ್ಕಂದ್ರೆ ನಮ್ದು ಲಾರ್ಜ್ ಆಗಿ ಮಾಡ್ತೀವಿ. ಈ ನಮ್ದು ಬಿಲೋನ ಮೆಷಿನ್ ಇದು. ಈಗ ನಮ್ಮ ಅಜ್ಜಿ ತಾತ ಎಲ್ಲ ಹೇಗ್ ಕಡಿತಿದ್ರು, ಕೈಯಲ್ಲಿ ಕಡಿತಿದ್ದು. ನಿಮ್ಗೆ ಒಂದೇ ಸಲ 60 ಲೀಟರ್ನ ಇದು ಚರ್ನ್ ಮಾಡುತ್ತೆ. 60 ಲೀಟರ್ ಕೈಯಲ್ಲಿ ಕಡಿಯಕ್ಕೆ ಆಗಲ್ಲ ಬಿಡಿ. 2 ಬ್ಯಾಚ್ ಮಾಡ್ತೀವಿ. 2 ಬ್ಯಾಚ್ ಒಂದ್ ದಿನಕ್ಕೆ ಇದ್ರಲ್ಲಿ ಕಡಿತೀವಿ ನಾವು ಕೈಯಲ್ಲಿ. ಸೊ ಇದನ್ನ ಈ ತರ ಸೆಟ್ ಮಾಡಿ ಈ ಮಂತ್ ಎಲ್ಲ ಕಡಿಯೋದು. ಈ ಮಂತ್ ಇದೆ, ನ್ಯಾಚುರಲ್ ಆಗಿ ಸಿಗುತ್ತೆ ನಮ್ಗೆ. ನ್ಯಾಚುರಲ್ ಆಗಿ ಸಿಗುತ್ತೆ. ಮತ್ತೆ ಇದು ಹೇಗ್ ಕಡಿಯುತ್ತೆ ಅಂದ್ರೆ 9 ಸೆಕೆಂಡ್ ಆಂಟಿ ಕ್ಲಾಕ್ ವೈಸ್, 9 ಸೆಕೆಂಡ್ ಕ್ಲಾಕ್ ವೈಸ್, ಆ ತರ ಟರ್ನ್ ಆಗುತ್ತೆ. ಈಗ ನಾವ್ ಹಿಂದಿನ ಕಾಲದಲ್ಲಿ ನೋಡಿ ಈ ತರ ಕಡಿಯೋದ್ರಿಂದ ಹಿಂದೆ ಮುಂದೆ 2 ಆಗ್ಬೇಕು. ಎಡಬಲ 2 ಕಡೆನೂ ಅದೇ ಕಡಿಯುತ್ತೆ. ಅದೇ ತರ ಮಿಷಿನ್ ಬಂದ್ಬಿಟ್ಟಿದೆ. ಮಿಷಿನ್ ಅಲ್ಲಿ ಬಂದಿದೆ, ಮಾಡಿಫೈಡ್ ಮಿಷಿನ್. ಈ ಮಿಷಿನ್ ಗೆ ಹಾಕಿ ನಾವು ನೋಡೋಣ ಸರ್. ಆಯ್ತು, ನೋಡೋಣ ಸರ್. ಓಕೆ, ಚೆನ್ನಾಗಿದೆ. ಎಲ್ಲ ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಆಗೇ ಇದೆ. ನೋಡೋಣ ಸರ್. ಜಸ್ಟ್ ಇದನ್ನ ತಂದಿಲ್ಲಿ ಇಡೋದು ಅಷ್ಟೇ. ತಂದಿಲ್ಲಿಟ್ಟು ಈ ತರ ಸೆಟ್ ಮಾಡೋದು ಒಳಗಡೆ. ಇದಿಷ್ಟು ಫಿಕ್ಸ್ ಮಾಡೋದು ಅಷ್ಟೇನೆ. ಇದನ್ನ ಫಿಕ್ಸ್ ಮಾಡಿದೀವಿ ನೋಡಿ. ಫಿಕ್ಸ್ ಆಯ್ತಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಗ್ತಾ ಇದೆ ಸರ್. ಇದಕ್ಕೆ ಯಾವುದೇ ಮಿಷಿನರಿ ಏನು ಇಲ್ಲ, ಏನು ಮಿಕ್ಸ್ ಮಾಡ್ಬೇಕಾದ ಏನಿಲ್ಲ. ಮಿಕ್ಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ತರ ಆಗ್ತಾಗ ಈಗ ಇದನ್ನ ಪಿನ್ ಮಾಡಿ ಇದ್ ಮಾಡಿದ್ರೆ ಇದಕ್ಕೆ ಪವರ್ ಕನೆಕ್ಷನ್ ಕೊಟ್ಕೋತೀರಾ?
ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಈ ತರ ಮಿಷನರಿ ಬಳಸಬೇಕಾಗುತ್ತೆ. ನೋಡಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು. ನೋಡಿ ಈಗ ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ಕಡೆ ಬೋತ್ ಸೈಡ್ ತಿರ್ಗೋದ್ರಿಂದ ಎರಡು ಕಡೆ ತಿರುಗುತ್ತೆ. ಈಗ ನಾವು ಮನೆಯಲ್ಲಿ ಕಡಿಬೇಕಾದ್ರೆ ಅದೇ ಪ್ರೊಸೆಸ್ ಅಲ್ಲಿ ಎಲ್ಲ ಕಡೆ. ಇದು ನೀವು ಇಡ್ತಾ ಇರೋ ಬಾಂಡ್ಲಿ ಇದು. ಏನು ಸರ್ ಇಷ್ಟೊಂದು ಸಿಂಪ್ಲಿಫೈ ಆಗಿ ಇಷ್ಟೊಂದು ಸಖತ್ತ ಮಾಡ್ತಾರೆ. ಎಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಲಿ ಇರ್ತೀವಿ ಮಾಡ್ತಾರೆ ಅಂದ್ಕೊಂಡಿದ್ವಿ ನಾವು. ಸರ್ ಆಲ್ರೆಡಿ ರೆಡಿ ಆಯಿತು ಸರ್ ಇದು? ಸರ್ ಈಗ ನೋಡಿ, ಈಗ ನಾವು ಕಡ್ದ್ವಲ್ಲ, ಸೇಮ್ ಅದೇ ತರ ಪ್ರೊಸೆಸರ್ ಮಾಡಿದ್ರೆ ಇದು 2 ದಿನದ ಬೆಣ್ಣೆ ಸರ್. 2 ದಿನದ್ದು? 2 ದಿನಕ್ಕೆ ಒಂದ್ಸಲ ಕಡ್ದಾದ್ಮೇಲೆ ಈ ತರ ಆಗುತ್ತೆ ಇದು. ಕಸ್ಟಮರ್ ಒಂದೊಂದೊಬ್ರು ಬೆಣ್ಣೆನೇ ಬೇಕಂತ ಕೇಳ್ತಾರೆ. ಬೆಣ್ಣೆನೂ ಕೇಳ್ತಾರೆ. ನಾವು ಬೇರೆ ಬೇರೆ ಕಳಿಸ್ಬೇಕಾದ್ರೆ ಬೆಣ್ಣೆನ ಕಳಿಸ್ಕೊಡಕ್ಕಾಗಲ್ಲ, ಅಂದ್ರೆ ತುಂಬಾ ಡಿಸ್ಟೆನ್ಸ್ ಇರೋ ಜಾಗಗಳಿಗೆ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಈ ತರ ತುಪ್ಪ ಮಾಡಿ ಡೈರೆಕ್ಟ್ ಕಳಿಸ್ಕೊಡ್ತೀವಿ. ಈಗ ಡೈರೆಕ್ಟ್ ಈ ಬೆಣ್ಣೆನಲ್ಲಿ ಹಾಕಿ ಸೌದೆ ಒಲೆಯಲ್ಲಿ ಮಾಡುವಂಥದ್ದು. ಓಕೆ ಓಕೆ ಸರ್. ಇದೇ ತರ ಈಗ ಈ ಸೌದೆ ಒಲೆ ನಾವ್ ಏನ್ ನೋಡ್ದೋ ಅಲ್ಲಿಗೆ ಈ ತರ ಬೆಣ್ಣೆ ತೆಗೆದು ಹಾಕಿ ಮಾಡೋಂಥದ್ದು ಹಾಕ್ತೀರಾ ಈಗ? ಈ ತರ ಲೈಟ್ ಆಗಿ ಮೆಲ್ಟ್ ಆಗ್ತಿದೆ. ಈ ತರ ಮೆಲ್ಟ್ ಆಗ್ತಾ ಆಯಿಲ್ ತರ ಆಗ್ಬಿಡುತ್ತೆ. ಸರ್ ಇದಕ್ಕೇನು ನೀವೇನು ಮಿಕ್ಸ್ ಮಾಡಲ್ಲ? ಅದಕ್ಕೆ ಸಾಲ್ಟ್ ಹಾಕ್ತೀವಿ ಸರ್. ಸಾಲ್ಟ್ ಒಂದು ಹಾಕ್ತೀವಿ ಅಷ್ಟೇ. ಸಾಲ್ಟ್ ಒಂದು ಹಾಕ್ತೀವಿ. ಮತ್ತೆ ಒಂದ್ ಸ್ವಲ್ಪ ಮೆಂತ್ಯನ ಹುರಿದು. ಮೆಂತ್ಯ ಹಾಕ್ತೀವಿ. ಮೆಂತ್ಯ ಹುರಿದು ಬಿಟ್ಟು ಹಾಕ್ತೀರಾ? ಹುರಿದು ಅದನ್ನ ಪುಡಿ ಮಾಡಿ ಮೆಂತ್ಯದಲ್ಲಿ ಹಾಕ್ತೀವಿ ಸರ್. ಇದೆಲ್ಲ ಏನ್ ನಿಮ್ಮ ಪೂರ್ವಜರು ನಿಮ್ ಅಜ್ಜಿ ತಾತ ಯಾರಾದ್ರೂ ಮಾಡ್ತಿದ್ ನೋಡ್ ಕಲ್ತಿದ್ರಿ? ನೀವೇ ಇಷ್ಟೊಂದು ಮಾಡ್ತಾ ಇದ್ರಿ ಇಷ್ಟು ಚಿಕ್ಕ ಏಜ್ಗೆನೆ? ಹೌದು ಸರ್, ಮನೆಯಲ್ಲೆಲ್ಲ ಮೊದ್ಲು ಮಾಡ್ತಿರಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಗೊತ್ತಿದೆ ಇದೆಲ್ಲ ನಮಗೆ. ಅಂದ್ರೆ ನೀವು ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ ನಿಮ್ದು ಅಜ್ಜಿ ಅವ್ರ ಕಡೆಯಿಂದ? ಇಲ್ಲ, ಈಗ ನಾವು ಒಂದ್ ಸ್ವಲ್ಪ ಹಸುಗಳೆಲ್ಲ ತರದಿ ಗುಜರಾತ್ಗೆಲ್ಲ ಹೋಗ್ತಿದ್ವಲ್ಲ, ಆ ಪದ್ಧತಿ ಎಲ್ಲ ಇವೆಲ್ಲ ಎಷ್ಟು ಚೇಂಜ್ ಆಗುತ್ತೆ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೊಂದು ಚೇಂಜ್ ಮಾಡ್ಕೊಂಡಿದೀವಿ. ಅಲ್ಲೆಲ್ಲ ಇದೇ ಪ್ರೊಸೆಸ್ ಅಲ್ಲಿ ಮಾಡೋದು. ನಿಮಗೆ ಅಲ್ಲೆಲ್ಲ ತಿಳ್ಕೊ ಬಂದಿದ್ದೀವಿ? ಅಲ್ಲೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿದೀವಿ. ಇದರಲ್ಲಿ ಒಂದ್ ಸ್ವಲ್ಪ ವಾಟರ್ ಕಂಟೆಂಟ್ ಮತ್ತೆ ಮಜ್ಜಿಗೆ ಇರುತ್ತೆ. ಇನ್ನು ಮಜ್ಜಿಗೆ ಕಂಟೆಂಟ್ ಇರುತ್ತೆ. ಅದೆಲ್ಲವನ್ನು ಈ ನಾವು ಏನು ಒಲೆಯಲ್ಲಿ ಕುದಿಸಿದಾಗ ಅದೆಲ್ಲ ಹೋದ ನಂತರ ಏನ್ ಕೊನೆಗೆ ನಿಮ್ಗೆ ಸಾಲಿಡ್ಸ್ ಅನ್ನೋದು ಉಳಿಯುತ್ತೆ, ಅದೇ ತುಪ್ಪವಾಗಿ ಕನ್ವರ್ಟ್ ಆಗೋದು. ಓಹೋ, ಅಂದ್ರೆ ಇನ್ನು ಕೂಡ ಈ ಸ್ಮೆಲ್ ಆಗಿರ್ಬೋದು, ಮಜ್ಜಿಗೆ ಹಾಲದ್ದು ಕಂಟೆಂಟ್ ಇನ್ನೂ ಇದ್ದೇ ಇರುತ್ತೆ ಇದರಲ್ಲಿ. ಈಗ ಕುದಿಸಿದಾಗ ಅದೆಲ್ಲ ಖಾಲಿ ಹೊರಟೋಗುತ್ತೆ. ಇದನ್ನ ನಾವು ಮಿನಿಮಮ್ ಬೆಣ್ಣೆ ತೆಗೆದ ನಂತರ 2 ಸಲ 3 ಸಲ ಇದ್ರ ವಾಟರ್ ಅಲ್ಲಿ ವಾಶ್ ಮಾಡ್ತೀವಿ. ಬೆಣ್ಣೆ ವಾಶ್ ಮಾಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಮಜ್ಜಿಗೆ ಕಂಟೆಂಟ್, ವಾಟರ್ ಕಂಟೆಂಟ್ ಅದ್ರಲ್ಲಿ ಉಳಿದಿರುತ್ತೆ ಬೆಣ್ಣೆಯಲ್ಲಿ. ಈಗ ನಾವ್ ಏನ್ ಇದ್ರಲ್ಲಿ ನಾವು ಸೌದೆ ಒಲೆಯಲ್ಲಿ ನಾವು ಕಾಯಿಸ್ತಾ ಇದೀವಿ, ಅದ್ರಲ್ಲಿ ಅದು ಎವಾಪರೇಟ್ ಆಗುತ್ತೆ, ಹೋಗುತ್ತೆ ಎಲ್ಲ ಮಜ್ಜಿಗೆ ಕಂಟೆಂಟ್ ಮತ್ತೆ ಇದೆಲ್ಲ ಹೋಗಿ ಕೊನೆಗೆ ಸಾಲಿಡ್ಸ್ ಉಳ್ಕೊಳುತ್ತಲ್ಲ, ಆ ಸಾಲಿಡ್ಸ್ ಲಾಸ್ಟ್ ಗೆ ಗೋಲ್ಡ್ ತರ ಕಾಣುತ್ತೆ ನಮಗೆ ನೋಡ್ಲಿಕ್ಕೆ. ಕಲರ್ ಬರುತ್ತೆ. ಗೋಲ್ಡ್ ಕಲರ್ ಬಂದಾಗ 100% ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಆತರ ಆಗೋ ತನಕ ನಾವು ಇದನ್ನ ಕುದಿಸ್ತಾ ಇರ್ಬೇಕು. ಆ ಸೌದೆ ಒಲೆಯಲ್ಲಿ ನೀರ್ ತರ ಆಗದೆ ಅದೆಲ್ಲ ಗಟ್ಟಿ ಆಗ್ಬೇಕು. ಈಗ ಇದಾಯ್ತಲ್ಲ, ಇದು ಈಗ ನೋಡಿ ಇದೊಂದ್ ಸ್ವಲ್ಪ ಗಟ್ಟಿ ಕಾಣಿಸ್ತಿದೆ. ಇದು ನಿಮಗೆ ನೀರ್ ತರ ಗೋಲ್ಡ್ ಕಲರ್ ವಾಟರ್ ತರ ಬಂದ್ಬಿಡುತ್ತೆ. ವಾಟರ್ ತರ ಬರೋ ತನಕನು ಮಿನಿಮಮ್ ಇದು ಎಲ್ರು ಹೇಳ್ತಾರೆ, ಈಗ ಕೋವಾ ಮೇಕಿಂಗ್ ಮಿಷಿನ್ ಅಲ್ಲೆಲ್ಲ ಮಾಡ್ತಾರೆ, ಅದು 2 hour ಗೆಲ್ಲ ಆಗುತ್ತೆ. ಇದು ಮಿನಿಮಮ್ 4 to 5 hours ತಗೊಳುತ್ತೆ ಇದಾಗ್ಲಿ. 4 ರಿಂದ 5 hours ತಗೊಳುತ್ತೆ. ಬೇಕೇ ಬೇಕು 100%. ಮತ್ತೆ ನೀವು ಕೋವಾ ಮೇಕಿಂಗ್ ಮಿಷಿನ್ ಆತರ ದೊಡ್ಡ ಮಿಷಿನ್ ಗಳೆಲ್ಲ ಮಾಡಿದಾಗ LPG ಗ್ಯಾಸ್ ಎಲ್ಲ ಒಂದು ಕಾನ್ಸ್ಟೆಂಟ್ ಆಗಿ ಉರಿ ಹೋಗುತ್ತೆ. ಅದು ಕಾನ್ಸ್ಟೆಂಟ್ ಆಗಿ ಬೆಂಕಿ ಹೋಗುತ್ತಲ್ಲ, ಆ ಬೆಂಕಿ ಹೋದಾಗ ಏನಾಗುತ್ತೆ, ಬೇಗ ಆಗುತ್ತೆ.
ಸೊ ಬೇಗ ಆದಾಗ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಓ ಅದೆಲ್ಲ ಹೌದು, ಈಗ ನಾವು ಮಿನಿಮಮ್ ಲೋ ಫ್ಲೇಮ್ ಇಟ್ಕೊಂಡೇನೆ ಇದನ್ನ ಮಾಡೋದ್ರಿಂದ ಇದ್ರದ್ದು ಅರೋಮಾನು ಹಾಗೆ ಉಳ್ಕೊಳ್ಳುತ್ತೆ. ಮತ್ತೆ ಕ್ವಾಲಿಟಿ, ಗೀ ಟೆಕ್ಸ್ಚರ್ ಇದೆಲ್ಲ ಹೇಗ್ ಬರುತ್ತೆ ಅಂದ್ರೆ ಜಾಸ್ತಿ ಹಾಳು ಆಗಲ್ಲ. ಈ ಅರೋಮಾ, ಈ ಕ್ವಾಲಿಟಿ, ಈ ಟೇಸ್ಟ್ ನಿಮ್ಗೆ LPG ಯೂಸ್ ಮಾಡ್ತಾರಲ್ಲ, LPG ಗ್ಯಾಸ್ ಆಗ್ಬೋದು, ಮತ್ತೆ ಇನ್ನೊಂದು ಯೂಸ್ ಮಾಡೋದ್ರಿಂದ ಈ ನಿಮ್ಗೆ ಸೌದೆ ಒಲೆಯಲ್ಲಿ ಬೆರಣಿ ಯೂಸ್ ಮಾಡಿ ಬರುವಂತ ಟೇಸ್ಟ್ ಮತ್ತೆ ಅರೋಮಾ ಬರಲ್ಲ ಅದ್ರಲ್ಲಿ. ಹೌದು, ಅದಕ್ಕೋಸ್ಕರ ಹೆಸರು ತಕ್ಕನಂಗೆ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಆಗಿ. ಮತ್ತೆ ಈ ನಾಟಿ ಹಸು ಈಗ ಏನ್ ಉತ್ಪಾದನೆ ಮಾಡ್ತಿದೀವಿ ಅದನ್ನೆಲ್ಲವನ್ನು ಪ್ರೀಮಿಯಂ ಕ್ವಾಲಿಟಿಯಾಗಿ ಉತ್ಪಾದನೆ ನಾಟಿ ಹಸುಗಳನ್ನ ಇಟ್ಕೊಂಡಿದೀವಿ. ಅದು ಕೊಡೋ ಫೀಡಿಂಗ್ ಎಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಗಿ ಫೀಡಿಂಗ್ ಮಾಡ್ತೀವಿ. 100% ಕ್ವಾಲಿಟಿ ಹಾಲ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಬಿಲೋನ ಪ್ರೊಸೆಸ್ ಅಲ್ಲೇ ಬೆಣ್ಣೆ ತೆಗಿತೀವಿ. ಆ ಬೆಣ್ಣೆನ ತುಪ್ಪ ಮಾಡ್ಬೇಕಾದ್ರೂ ಇನ್ನೂ ಒರಿಜಿನಾಲಿಟಿ ಇರ್ಬೇಕಂತ ಹೇಳೇನೆ ಈ ತರ ಸೌದೆ ಒಲೆಯಲ್ಲಿ ಬೆರಣೆ ಯೂಸ್ ಮಾಡ್ತಿರೋದು. ಎಷ್ಟೋ ಜನ ವಿಡಿಯೋ ನೋಡಿದಂತ ಎಷ್ಟೋ ತಾಯಂದಿರು ಸ್ವಲ್ಪ ಗೊತ್ತಿರುವಂತವ್ರು ನೋಡ್ರು ಗೊತ್ತಾಗ್ತಾ ಇರುತ್ತೆ. ಹೌದು, ಅವರೆಲ್ಲ ಈ ತರ ಮಾಡಿರ್ತಾರೆ ಹಿಂದೆ. ಸೊ ಅವರೆಲ್ಲ ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ, ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಷ್ಟೇನೆ. ಅದ್ ಬಿಟ್ಟು ಇನ್ನೇನು ಚೇಂಜಸ್ ಇಲ್ಲ. ಕ್ವಾಂಟಿಟಿಗಿಂತ ಹೆಚ್ಚಾಗಿ ನೀವ್ ಇಲ್ಲಿ ಮಾಡ್ತಾ ಇರೋ ಪ್ರೊಸೆಸ್ ಆಯ್ತಲ್ಲ, ಹಿಂದೆ ಹಳಬರು ಮಾಡ್ತಿದ್ರು, ಈಗೆಲ್ಲ ಮಿಷಿನರಿಗಳು ಬಂದ್ಬಿಟ್ಟೈತೆ ಅಷ್ಟೇ. ಈಗ ನೋಡಿ ಯಾವ ತರ ಮೆಲ್ಟ್ ಆಗ್ತಿದೆ ಅಂತ ಹೇಳಿ. ಎಷ್ಟು ಬೆಟ್ಟದ ತರ ಇತ್ತು, ಈಗ ಆಲ್ರೆಡಿ ಎಲ್ಲ ಕಲರ್ ಆಗ್ತಾ ಇದೆ, ಕರ್ಗೋಗಿದೆ. ಆಮೇಲೆ ನೋಡ್ಬೋದು, ಈಗ ನಾವು ಅದಕ್ಕೆ ಒಂದ್ ಡ್ರಾಪ್ ಟರ್ಮರಿಕ್ ಅಂತ ಹಾಕಿಲ್ಲ, ಎಷ್ಟು ಹಳದಿ ಇದೆ. ಹೌದೌದು, ನೀವೇನು ಅರ್ಶನ ಹಾಕಿಲ್ಲ, ಏನ್ ಹಾಕಿಲ್ಲ, ನ್ಯಾಚುರಲ್ ಕಲರ್ ಇದು, ಬೆಣ್ಣೆಯಲ್ಲಿರೋ ಕಲರ್ ಏನೆ. ಹೌದೌದು. ಸೊ ಏನಕ್ಕೆ ಅಂತ ಅಂದ್ರೆ ನಾವು ಕಡಿತೀವಲ್ಲ ಮಿಷಿನ್, ಆ ಮಿಷಿನ್ ಅಲ್ಲಿ ಕರೆಕ್ಟ್ ಆಗಿ RPM ಇರ್ಬೇಕು. RPM ಇದ್ದಾಗ ಕರೆಕ್ಟ್ ಪ್ರಮಾಣದಲ್ಲಿ ಬೆಣ್ಣೆನ ಸಪರೇಟ್ ಮಾಡುತ್ತೆ. ಅದೇ ಈಗ ನೀವು ಒಂದ್ ಸ್ವಲ್ಪ ನೋಡದೆ, ನಿಮಗೆ ಗೊತ್ತಿಲ್ಲದೆ ಹೆಚ್ಚು ಕಮ್ಮಿ ಆಗಿ ಬಿಟ್ರೆ ಆ ಬೆಣ್ಣೆ ಮಜ್ಜಿಗೆ ಜೊತೆ ಬೆರೆಯೋ ಚಾನ್ಸಸ್ ಇರುತ್ತೆ. ಒಂದ್ ಸ್ಟೇಜ್ ಇರುತ್ತೆ, ಆ ಸ್ಟೇಜ್ ನೋಡಿ ಬೆಣ್ಣೆ ತೆಗೆದ್ರೆ ನಿಮಗೆ ಬೆಣ್ಣೆನು ಎಲ್ಲೋ ಇಷ್ಟು ಬರುತ್ತೆ. ಮತ್ತೆ ನಾವು ಮಾಡೋ ತುಪ್ಪದ ಕಂಟೆಂಟ್ ಜಾಸ್ತಿ ಬರುತ್ತೆ. ಈ ಬೆಣ್ಣೆ ಜಾಸ್ತಿ ವೈಟ್ ಇದ್ದಷ್ಟು ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ ಜಾಸ್ತಿ ಇರುತ್ತೆ ಬೆಣ್ಣೆಯಲ್ಲಿ ಅಂತ ಅರ್ಥ. ಆತರ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಅಂದ್ರೆ ನೀವು ಇಲ್ಲಿ ಓಪನ್ ಆಗಿ ಮಾಡ್ತೀರಾ ಎಲ್ಲವೂ ಕೂಡ, ಇಲ್ಲಿ ಯಾವ್ದು ಕದ್ದು ಮುಚ್ಚಿ ಏನಿಲ್ಲ, ಇಲ್ಲೇ ಮಾಡ್ತಾ ಇದ್ರಿ, ಯಾರು ನೋಡ್ಬೋದು, ಅವ್ರು ಬಂದ್ ನೋಡ್ಬೋದು. ಆಮೇಲೆ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಫಾರ್ಮ್ ಬಂದು ನಿಮಗೆ ಎಲ್ರಿಗೂ ಗೊತ್ತು, ಲಕ್ಷ್ಮೀ ಭೂವರನಾಥ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ ಟೆಂಪಲ್ ಮಂಡ್ಯ ಜಿಲ್ಲೆಯಲ್ಲಿ. ಭೂವರನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಎಲ್ರಿಗೂ ಗೊತ್ತಿರೋದೇನೆ. ಹೌದು, ಆ ಭೂವರನಾಥ ಸ್ವಾಮಿ ದೇವಸ್ಥಾನದಿಂದ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು. ಮತ್ತೆ ನೀವು ತಗೊಳ್ಳದೆ ಇರಿ, ಎನಿ ಟೈಮ್ ಫಾರ್ಮ್ ವಿಸಿಟ್ ಮಾಡ್ಬೋದು, ಯಾವಾಗ ಬಂದ್ ವಿಸಿಟ್ ಎನಿ ಟೈಮ್ ವಿಸಿಟ್ ಮಾಡ್ಬೋದು, ಹೋಗ್ಬೋದು, ಬಂದ್ ನೋಡ್ಕೊಂಡು ನೀವು ತಗೋಬಹುದು ತುಪ್ಪನ. ಮತ್ತೆ ನೀವು ಆನ್ಲೈನ್ ಮುಖಾಂತರ ಬೇಕಿದ್ರು ಬುಕ್ ಮಾಡ್ಬೋದು, ನಮ್ದೇ ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಇದ್ ಮಾಡಿದ್ರೆ ನಿಮ್ ಮನೆಗಳಿಗೆನೆ ಬರುತ್ತೆ. ಇಲ್ಲೇ ಬಂದು ಕೂಡ ತಗೋಬಹುದು, ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ಸರಿ, ಏನ್ ಹಾಕ್ತಾರ ನೀವೀಗ? ಒಂದ್ ಸ್ವಲ್ಪ ಉಪ್ಪು ಹಾಕ್ತಿದೀನಿ, ಸಾಲ್ಟ್ ಒಂದ್ ಸ್ವಲ್ಪ ಹಾಕ್ತೀನಿ. ಒಂದ್ ಸ್ವಲ್ಪ ಟೇಸ್ಟ್ ಬೇಕಲ್ಲ ಊಟ ಮಾಡ್ಬೇಕಾದ್ರೆ, ಈ ಸಾಲ್ಟ್ ಅಷ್ಟೇ. ಅದು ಬಿಟ್ಟು ಸಾಲ್ಟ್ ಹಾಕ್ಬೇಕು. ಈಗ ಮೆಂತ್ಯ ಇಷ್ಟಿದೆಯಲ್ಲ, ಈಗ ಮೆಂತ್ಯನ ಇಷ್ಟೇ ಮೆಂತ್ಯ ಹಾಕೋದು, ಇಷ್ಟೇ ಮೆಂತ್ಯ ಕಾಳು. ಇಷ್ಟನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿ, ಇದು ಬಿಸಿ ಆದ ನಂತರ ಕುಟ್ಟಣಿಗೆಯಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕುವಂಥದ್ದು ಮೆಂತ್ಯ ಮತ್ತೆ ಉಪ್ಪು ಇದಿಷ್ಟೇ ಹಾಕ್ಬೇಕು. ಹೌದು, ಇನ್ನೇನು ಹಾಕಿಲ್ಲ. ಇಲ್ಲ, ಹಾಕುವಂತವ್ರು ನಿಮಗೆ ಜೀರಿಗೆ, ಏಲಕ್ಕಿ ಎಲ್ಲ ಹಾಕೋಬಹುದು. ಬಟ್ ಇದೇ ನಾವು ತುಂಬಾ ಇದಾಗಿರೋದ್ರಿಂದ ಏನ್ ಬೇಕಿಲ್ಲ, ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ ಎಲ್ಲ. ಬಟ್ ಇಷ್ಟ ಹಾಕಿದ್ರೆ ಸಾಕು. ಸೈಡ್ ಬಿದಿರೋ ಬಿಡಿ. ಇನ್ನು ಕರೆಕ್ಟಾನೆ ಆಯ್ತಾ ಇದು? ಅಯ್ಯೋ, ಅದೊಂದು ಬೇಗ ಕರ್ಗೋಯ್ತಂದ್ರೆ ಇದು ಇಂಟೆ ಬೇಗ ಆಗುತ್ತೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಸರ್, ಈಗ ನೋಡಿ, ನಾವು ಲಾಸ್ಟ್ ಅಲ್ಲಿ ಹೇಳ್ದಾಗೆ ಮಜ್ಜಿಗೆ ಇರುತ್ತೆ ಅನ್ನಲ್ಲ, ಇದೇ ಮಜ್ಜಿಗೆ ಅಂಶ. ಇದು ಮಜ್ಜಿಗೆ ಅಂಶ ಮೇಲ್ಗಡೆ ಬಂದೈತೆ ನೋಡಿ. ಇದು ಕುದ್ದಾಗ ಈ ತರ ಎಲ್ಲ ಮೇಲೆ ಹೇಳ್ತಾರೆ, ಮಡ್ಡಿ ಅಂತ ಹೇಳ್ತಾರೆ, ತುಪ್ಪ ಕಾಯಿಸೋ ಅಂತ ಬೇಕಾದ್ರೆ. ಇದೆಲ್ಲ ಹೋದಾಗ ನಿಮ್ಗೆ ಕಂಪ್ಲೀಟ್ ಈಗ ಏನ್ ಥಿಕ್ನೆಸ್ ಇದೆ ಇದು ನೋಡಿ, ಈಗ ತುಂಬಾ ದಟ್ಟ ಕಾಣುತ್ತೆ. ಇದು ನಿಜವಾದ ತುಪ್ಪ. ಇದು ಏನಾಗುತ್ತೆ, ಇದು ನೀರ್ ತರ ಆಗುತ್ತೆ, ಗೋಲ್ಡ್ ಕಲರ್ ಬರುತ್ತೆ, ಗೋಲ್ಡ್ ಆದಂಗ ಆಗುತ್ತೆ. ಅದು ಬಂದಾಗ 100% ಗೀರ್. ಇದೆಲ್ಲ ಬೆಂಕಿ ಕುದ್ದು ಆವಿ ಲೊಟ್ಟಾಗುತ್ತೆ. ಇದೆಲ್ಲ ಕುದ್ದು ಈಗ ಇದು ಎವಾಪರೇಟ್ ಆಗ್ತಿದೆಯಲ್ಲ ಆವಿ, ಈ ಆವಿಯಲ್ಲೇನೆ ಹೋಗ್ಬೇಕಿದೆಲ್ಲ. ಅಲ್ಲಿವರೆಗೂ ನೀವು ಕುದಿಸ್ಲೇಬೇಕು. 4ರಿಂದ 5 ಅವರ್ ಆಗುತ್ತೆ ಅಂತ ಹೇಳಿದ್ದು. ಈಗ ಸಪೋಸ್ ನಾವು LPG ಯಲ್ಲಿ ಅದೇ ಕೋವಾ ಮೇಕಿಂಗ್ ಮಿಷಿನ್ ದೊಡ್ಡದಾಗಿ ಹಿಂಗೆ ಎನಿ ಟೈಮ್ ಮಿಷನರಿ ಕೆಳಗಡೆಯಿಂದ LPG ಬರ್ತಿರುತ್ತೆ, ಇದು ಎನಿ ಟೈಮ್ ರೊಟೇಟ್ ಆಗ್ತಿರುತ್ತೆ. ಇದೆಲ್ಲ ಮಾಡಿದಾಗ ನಿಮಗೆ 1 hour 2 hour ಗೆಲ್ಲ ಆಗುತ್ತೆ. ಬಟ್ ಏನ್ ಈಗ ನಿಮ್ಗೊಂದು ಸ್ಮೆಲ್ ಬರ್ತಾ ಇದೆ, ಅದು ನ್ಯಾಚುರಲಿಟಿ ಇರೋದಿಲ್ಲ ಅದರಲ್ಲಿ. ಆ ಫ್ರೇಗ್ರೆನ್ಸ್, ಆ ಸ್ಮೆಲ್ ಅದು ನಿಮಗೆ ಇದ್ರಲ್ಲಿ ಬರಲ್ಲ, ಆ ಪ್ರೊಸೆಸ್ ಅಲ್ಲಿ ಬರಲ್ಲ. ಇದು ಮಾಡಿದಾಗ
ಅದು ಇನ್ನೊಂದು ಲೆವೆಲ್ ಅಲ್ಲೇ ಇರುತ್ತೆ. ಓಕೆ ಓಕೆ. ನೀವು ಪ್ರತಿ ಸಾರಿ ಇದು ರೆಡಿ ಮಾಡ್ಬೇಕು ಅಂದಾಗ ಇದೇ ತರ ಪ್ರೊಸೀಜರ್ ಮಾಡೇ ಮಾಡುವಂತದ್ದು? ಇದೇ ತರನೇ ಮಾಡೋದು, ಇದೇ ತರನೇ ಮಾಡೋದು, ಎಲ್ಲಾ ಪ್ರೊಸೆಸ್ ಇದೆ. ಈಗ 6 ಮಂತ್ ಇಂದ ಇದನ್ನೇ ಫಾಲೋ ಮಾಡ್ತಿರೋದು ನಾವು. ಹಂಗಾಗಿ ನಿಮ್ಮ ಈ ಒಂದು ಬೆಣ್ಣೆ ತುಪ್ಪಕ್ಕೆ ತುಂಬಾ ಮಹತ್ವ ಇದೆ. ತುಂಬಾ ಜನ ಬಂದು ಬೇಡಿಕೆನೂ ಇದೆ, ಅದ್ರದ್ದು ಟೇಸ್ಟ್ ಇನ್ನೊಂದ್ ಲೆವೆಲ್ ಇದೆ. ಕಸ್ಟಮರ್ ತುಂಬಾ ಹ್ಯಾಪಿ ಇದ್ದಾರೆ. ರಿಪೀಟ್ ಕಸ್ಟಮರ್ ಇದ್ದಾರೆ ಸರ್ ಇದಕ್ಕೆ? ಎಲ್ಲ ರಿಪೀಟ್ ಕಸ್ಟಮರೇ ಸರ್. ಬಳಸ್ತವ್ರು ಮಾತ್ರ ಗೊತ್ತಿರ್ತದೆ ಮಹತ್ವ. ಆಮೇಲೆ ನಮ್ ಪ್ರೈಸ್ ಏನು ಅಷ್ಟೊಂದು ಈಗ ದೇಸಿ ಹಸುವಿನ ತುಪ್ಪ ಸರ್ ಈಗ ಯಾರು ಪ್ರೈಸ್ ನೋಡುದಿಲ್ಲ ಸರ್, ಆರ್ಗ್ಯಾನಿಕ್ ಆಗಿ ಯಾರು ಮಾಡ್ತಾರೆ ಅನ್ನೋದು ನೋಡ್ತಾರೆ ಅಷ್ಟೇ, ಅದು ಮುಖ್ಯ. ಅಲ್ಲ ಅದ್ ಮಧ್ಯದಲ್ಲಿ ಸಖತ್ ಕಾಣಿಸ್ತಾ ಇದೆ. ನೋಡಿ ಸರ್, ಇದು ಫೈನಲ್ ಸ್ಟೇಜ್. ಗೋಲ್ಡ್ ತರ ಇದೆ. ನಾನು ನಿಮ್ಗೆ ಹೇಳ್ದೆ ಕಂಪ್ಲೀಟ್ ವಾಟರ್ ಗೋಲ್ಡ್ ತರ ಬರುತ್ತೆ ಸರ್ ಅಂತ. ನೋಡಿ ಈಗ ಯಾವ ತರ ಆಯಿಲ್ ಟೈಪ್ ಇದು ನಿಮ್ಗೆ ಮರಳಾಗಿ ನೀವು ಇದನ್ನ ಒಂದು 3 ಅವರ್ ಆದ್ಮೇಲೆ ಇದನ್ನ ನಾವು ಫಿಲ್ಟರ್ ಮಾಡ್ಬೋದು. 3 ಅವರ್ ಆದ ನಂತರ ನೀವು ಇದನ್ನ ಬಾಟ್ಲಿಂಗ್ ಮಾಡಿದ್ರೆ ಅದು ಒಂದು 2 days ಅಲ್ಲಿ ಮರಳ ತರ ಆಗುತ್ತೆ. ಇದು ನಿಮ್ಗೆ 100% ನಿಮ್ ಫ್ರೇಗ್ರೆನ್ಸ್ ಬರ್ತಾ ಇರ್ಬೋದು, ಅರೋಮಾ ಸೂಪರ್ ಬರ್ತಿದೆ ಸರ್. ನಾವ್ ಈ ತರ ಸೌದೆ ಒಲೆಯಲ್ಲಿ ಉಪಯೋಗಿಸಿ ಮಾಡ್ತಿರೋದ್ರಿಂದ ಬರ್ತಿರೋದು ಫೈನಲ್ ಸ್ಟೇಜ್ ಸರ್ ಇದು. ಈಗ ಎಷ್ಟು ಕೆಜಿ ಎಷ್ಟು ಲೀಟರ್ ಹಾಕಿ ಎಷ್ಟು ಇಲ್ಲಿ ಬಂದಿದೆ ಸರ್? ಈಗ ನಾವು ಸರಿಸುಮಾರು ನಾವು ಬೆಳಿಗ್ಗೆ ಹಾಕ್ದಾಗ 20 kg ಬೆಣ್ಣೆ ಇತ್ತು. ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂದು 15 ರಿಂದ 16 ಲೀಟರ್ ಬರುತ್ತೆ ಸರ್ ತುಪ್ಪ. 15 ಎಷ್ಟಾಯ್ತು? ಅಲ್ಲ 15 ಅಲ್ಲ, ಒಂದ್ 4 ರಿಂದ 5 kg ಅದು ಬೆಣ್ಣೆದು ಇದಿರುತ್ತಲ್ಲ ಮಜ್ಜಿಗೆ ಕಂಟೆಂಟ್, ಅದೆಲ್ಲ ಹೋಗುತ್ತೆ ಅಷ್ಟೇ, ಅದೆಲ್ಲ ಎವಾಪರೇಟ್ ಆಗಿ. ನಾವು ಬೆಳಿಗ್ಗೆ ಮಾಡಿದಾಗ ಇಷ್ಟಿತ್ತು, ಒಂದ್ 2 ಇಂಚ್ ಕೆಳಗಡೆ ಹಿಡಿದಿದೆ ಇದೆಲ್ಲ. ಈ ಕಂಪ್ಲೀಟ್ ಇದು ಸಾಲಿಡ್ಸ್, ಇದು ಕಂಪ್ಲೀಟ್ ತುಪ್ಪ ಇದು. ಸೊ ಹಾಗಾಗಿ ಇದು ಫೈನಲ್ ಸ್ಟೇಜ್. ಇದನ್ನ ಪ್ಯಾಕ್ ಮಾಡ್ಬಿಟ್ಟು ಜಸ್ಟ್ ಪ್ಯಾಕ್ ಮಾಡಿ ಡೈರೆಕ್ಟ್ ಬಾಟ್ಲಿಂಗ್ ಮಾಡಿ ಈ ತರ ಡೈರೆಕ್ಟ್ ಕಸ್ಟಮರ್ ಗೆ ಫಾರ್ಮ್ ತಗೊಂಡ್ ಕಳಿಸ್ಕೊಡ್ತೀವಿ. ಇದಕ್ಕೆ ಯಾವುದೇ ಕಲಬೆರಕೆ ಇಲ್ಲ, ಏನಂದ್ರೆ ಏನಿಲ್ಲ, ನ್ಯಾಚುರಲ್ ಜಸ್ಟ್ ಒಂದು ಟೈಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ನ್ಯಾಚುರಲ್ ತುಪ್ಪಕ್ಕೂ ನೀವು ಇದುವರೆಗೆ ಯೂಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. 100% ಜೆನ್ಯೂನ್. ಅದರಲ್ಲೂ ನಾನು ಎಲ್ರಿಗೂ ಹೇಳೋದೇನಪ್ಪಾ ಅಂತಂದ್ರೆ, ನೀವು ತರಿಸ್ಕೊಳ್ಳೋದ್ಕಿಂತ ಒಂದ್ಸಲ ಫಾರ್ಮ್ ವಿಸಿಟ್ ಮಾಡಿ. ಯಾರು ನಿಮ್ಗೆ ಹೇಳಲ್ಲ ಫಾರ್ಮ್ ವಿಸಿಟ್ ಮಾಡಿ ಅಂತ, ನಾನು ಹೇಳ್ತಿದೀನಿ 100% ಜೆನ್ಯೂನ್ ಪ್ರಾಡಕ್ಟ್. ಒಂದ್ಸಲ ನೀವು ಫಾರ್ಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಿಸಿಟ್ ಮಾಡಿ ಆಮೇಲೆ ಬೇಕಾದ್ರೆ ತಗೊಳ್ಳಿ. ವಿಸಿಟ್ ಮಾಡಿ ತಗೊಳ್ಳಿ, ಎನಿ ಟೈಮ್ ವಿಸಿಟ್ ಮಾಡಿ. ನೀವು ತಗೊಳ್ದೇ ಇರೋ ಪರವಾಗಿಲ್ಲ, ಫಾರ್ಮ್ ವಿಸಿಟ್ ಮಾಡಿ. ನಮ್ಮ ಬ್ರ್ಯಾಂಡ್ ದೇನೆ ಇಲ್ಲಿ ಏನಾಗ್ತಿದೆ, ಇದೇ ತುಪ್ಪನ ಫಿಲ್ಟರ್ ಆದ ನಂತರ ಏನ್ ತಯಾರು ಮಾಡ್ತಾ ಇದೀರೋ ಇದು ಪ್ಯಾಕಿಂಗ್ ಆಗಿರೋ, ಪ್ಯಾಕಿಂಗ್ ಆದಾಗ ಔಟ್ಲುಕ್ ನಮ್ದು ಈ ತರ ಬರುತ್ತೆ ಗೀದು. ಇದನ್ನ ಡೈರೆಕ್ಟ್ ಎಂಡ್ ಯೂಸರ್ಸ್ ಗೆ, ಕಸ್ಟಮರ್ಸ್ ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ತಗೋಬಹುದು. ಮತ್ತೆ ನಾನು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ತಗೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಫಾರ್ಮ್ ವಿಸಿಟ್ ಮಾಡಿ ತಗೊಳ್ಳಿ ಅಂತ, ಇಲ್ಲೇ ಬನ್ನಿ ಅಂತ ಹೇಳ್ತೀನಿ. ಇಲ್ಲೇ ಬಂದು ಹೇಳಿದ್ರೆ ಏನ್ MRP ಇದೆ ಅದಕ್ಕಿಂತ ಕಮ್ಮಿ ಆಗುತ್ತೆ. ಹಸು ಸಾಕ್ತೀನಿ, ಹಸು ಸಾಕ್ತೆ ಹೈನುಗಾರಿಕೆ ಮಾಡಿದವರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ನನ್ನ ಹತ್ರ 100 ಇದೆ 200 ಇದೆ ಹಸು ಅಂತ ಹೇಳ್ತಾರೆ. ಬಟ್ ಒಂದ್ ಹಸು ಸಾಕ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ಬಟ್ 100 ಇದೆ 200 ಇದೆ ಅನ್ನೋ ಒಂದು ಸಾಕಿರಲ್ಲ ಹಸುಗಳು. ನಾನು ಕಂಪ್ಲೀಟ್ ಅದ್ರ ಬಗ್ಗೆ ನೋಡಿದೀನಿ. ಬಟ್ ನೀವು ದೇಸಿ ಹಸುವಿನ ತುಪ್ಪ ತಗೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಜಾಗ ನೋಡಿ ತಗೊಳ್ಳಿ, ವಿಚಾರ ಮಾಡಿ ತಗೊಳ್ಳಿ. ಮಾಡ್ತಾ ಇರೋ ರೀತಿ, ಕ್ವಾಲಿಟಿ, ಕ್ವಾಂಟಿಟಿ, ಅವ್ರ ಹತ್ರ ಹಸು ಇದೆಯಾ, ಹಸುಗಳಿಗೆ ಯಾವ ತರ ಫೀಡ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ನೀವು ತಗೊಳ್ದೇರಿ ನಮ್ ಫಾರ್ಮ್ ವಿಸಿಟ್ ಮಾಡಿ, ನಿಮಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಸರ್ ಈಗ ಎಲ್ರೂ ಕೂಡ ಹಣ ಮುಖ್ಯ ಅಲ್ಲ. ಹೌದು, ಇವತ್ತು ಎಂತೆಂತ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ಏನೋ ಸಖತ್ತಾಗಿ ಹಾಕಿರ್ತಾರೆ, ಪ್ಯಾಕಿಂಗ್ ಇರುತ್ತೆ, ಅದಕ್ಕೆ ಮಾರುವಾಗಿ ಆರೋಗ್ಯ ಹಾಳು ಮಾಡ್ಕೊತಿದ್ದಾರೆ. ಅಂದ್ರೆ ಇಂಥ ಜಾಗದಲ್ಲಿ ಇಲ್ಲೇ ತಯಾರು ಮಾಡುವಂತ ಜಾಗನ ಇಷ್ಟಪಡ್ತಾರೆ, ಗೊತ್ತಿರಲ್ಲ ಕೆಲವರು. ಹೌದು, ಅದಕ್ಕೆ ನಾನು ಹೇಳ್ತಿರೋದು, ನೀವು ನಮ್ಮ ಹತ್ರನೇ ತಗೋಬೇಕಂತ ಏನಿಲ್ಲ. ಯಾರೆಲ್ಲ ಹಸು ಕಟ್ಟಿ ಅವರೇ ಏನು ತಯಾರು ಮಾಡ್ತಿದ್ರೆ ಅಂತವ್ರ ಹತ್ರ ತಗೊಳ್ಳಿ. ನಿಮ್ಗೆ 100ಕ್ಕೆ 100% ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಈ ತರ ಎಲ್ಲ ಎಲ್ಲದಕ್ಕೂ ಪ್ಯಾಕಿಂಗ್ ಇದೇ ತರ ಮಾಡಿರ್ತೀರಾ? ಸರ್, ಈ ತರ ಚೀಲ ಏನು ಕಟ್ತೀವಿ ಅಂದ್ರೆ ಒಂದು ಅಟ್ರಾಕ್ಟಿವ್ ಲುಕ್ ಇರುತ್ತೆ. ಮತ್ತೆ ಏನಾದ್ರೂ ಇಟ್ಟಿದ್ರೇನು ಅದು ಅಬ್ಸರ್ವ್ ಮಾಡಲ್ಲ. ಇದು ಸ್ಟೀಲ್ ಕ್ಯಾಪ್ ಇರುತ್ತಲ್ಲ, ಅಬ್ಸರ್ವ್ ಮಾಡಲ್ಲ ಅಂತ ಇದ್ ಮಾಡ್ತೀವಿ. ಇದು ವುಡನ್ ಓಪನ್ ಮಾಡುವ. ಓಪನ್ ಮಾಡಲ ಸರ್? ಈಗ ಓಪನ್ ಮಾಡಿ ಸರ್. ನೋಡಿ ಸರ್, ಈಗ ಬನ್ನಿ ಈ ಕಡೆ ಲೈಟ್ ನೋಡಿ ಸರ್ ಯಾವ ತರ ಇರುತ್ತೆ ಅಂತ. ಗೀ ಟಿವಿಲಿ ಬರೀ ಮರಳಾದ ತುಪ್ಪ ಅಂತಾರೆ, ನಿಜವಾದ ಮರಳು ತುಪ್ಪ ಇಲ್ಲೇ ಇದೆ. ನಿಮಗೆ ಬರ್ಬೇಕಂತ ಅಂದ್ರೆ ನಮ್ಮ ದೇಸಿ ಹಸುದು ಮತ್ತೆ ನಾವು ಮಾಡೋವಂತ ಪ್ರೋಸೆಸ್ ಯಾವ ತರ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ ಇದ್ರ ಬರುವಂತ ಕ್ವಾಲಿಟಿ. ಈ ತರ ಇರುತ್ತೆ ಸರ್ ನಮ್ದು ಕ್ವಾಲಿಟಿ. ನೀವ್ ಒಂದ್ಸಲ ಏನಾದ್ರೂ ಈ ತುಪ್ಪನ ಯೂಸ್ ಮಾಡಿದ್ರೆ ನೀವು ಬೇರೆ ತುಪ್ಪ ಯೂಸ್ ಮಾಡೋದ್ ನಿಮ್ಗೆ ಮನ್ಸೇ ಬರಲ್ಲ. ಅಷ್ಟು ಕ್ವಾಲಿಟಿ, ಅಷ್ಟು ಟೇಸ್ಟ್, ಆತರ ಅರೋಮ ಬರುತ್ತೆ. ನಾವು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ, ಬೆರಣಿ ಯೂಸ್ ಮಾಡೋದ್ರಿಂದ ಆತರ ಕ್ವಾಲಿಟಿ ಬರುತ್ತೆ ಸರ್. ಓಕೆ ಓಕೆ ಓಕೆ.
ಈ ತರ ಕ್ವಾಲಿಟಿ ಇದೆ ನೋಡಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.